ರಾಮ ಜನ್ಮಭೂಮಿಗೆ ಕರ್ನಾಟಕದ ವಿವಿಧ ಮಠಗಳ ಹಾಗೆ ಪೀಠಗಳ ಗುರುವರ್ಯರು ಕೂಡ ಆಗಮಿಸ್ತಾ ಇದ್ದಾರೆ. ನನ್ನ ಜೊತೆಯಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಕರ್ನಾಟಕದ ಬೇರೆ ಬೇರೆ ಭಾಗ, ಹುಣಸೂರು, ಬಳ್ಳಾರಿ, ಹೀಗೆ ಬೇರೆ ಬೇರೆ ಭಾಗದಿಂದ ಬಂದಿರುವ ವಿವಿಧ ಮಠದ ಪೀಠಾಧಿಪತಿಗಳು, ಸ್ವಾಮೀಜಿಗಳಿದ್ದಾರೆ. ಅಯೋಧ್ಯೆಯ ರಾಮಲಲ್ಲನ ಪ್ರತಿಷ್ಠಾಪನೆಯ ನಿಮಿತ್ತ ರಾಮಲಲ್ಲನನ್ನ ಕಣ್ತುಂಬಿಕೊಳ್ಳುವ ಸಲುವಾಗಿ ಬಂದಿದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನನ್ನ ಜೊತೆಯಲ್ಲಿ ಗುರುಲಿಂಗ ಜಂಗಮ ದೇವರ ಮಠದ ಹುಣಸೂರಿನ ನಟರಾಜ ಸ್ವಾಮೀಜಿ ಅವರಿದ್ದಾರೆ. ಸ್ವಾಮೀಜಿ ನಮಸ್ಕಾರ. ನಮಸ್ಕಾರ. ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಹೆಚ್ಚಿಗೆ ಪ್ರಶ್ನೆ ಕೇಳೋಲ್ಲ, ಏನ್ ಅನ್ನಿಸ್ತಿದೆ ತಮಗೆ? ಜಗದ್ವಿಖ್ಯಾತನಾಗಿರ್ತಕ್ಕಂಥ ಈ ಪುಣ್ಯಭೂಮಿ ಭಾರತಾಂಬೆಯ ಮಡಿಲಿಗೆ ದಿವ್ಯಾಂಬರವನ್ನು ಉಡಿಸಿದ ರೀತಿಯಾಗಿದೆ. ಸಂತ ಮಹೋದಯರೆಲ್ಲ ಇಡೀ ದೇಶಾದ್ಯಂತ ಅನ್ನಕ್ಕಿಂತಲೂ ಇದು ಪ್ರಪಂಚವೇ ವಿಸ್ಮಯವಾಗುವ ರೀತಿ ಈ ಪುಣ್ಯಭೂಮಿಯ ಆಲೋಚನೆಗಳು ದಿಗ್ದಿಗಂತವಾಗಿ ಬೆಳೀತಿದೆ. ಏಕೆ ಬೆಳೀತದೆ ಅಂತಂದರೆ, ವ್ಯಕ್ತಿ ಆವಿರ್ಭಾವ ಸ್ವರೂಪ ಪರಮಾತ್ಮನ ಸ್ವರೂಪನಾಗಿ ಅವತಾರಗಳ ಕೊನೆಯ ಅವತಾರನಾಗಿ ಮನುಕುಲದ ಕಲ್ಯಾಣಕ್ಕಾಗಿ ಜಗತ್ ಕಲ್ಯಾಣವನ್ನು ಬಯಸಿದ ಮಹಾ ಮಾನವತಾವಾದಿ ಅಂತ ಹೇಳೋಕ್ಕೆ ಖುಷಿ ಅನಿಸುತ್ತೆ. ತಂದೆಗೆ ತಕ್ಕ ಮಗನಾಗಿ, ಸಹೋದರನ ಅಣ್ಣನಾಗಿ, ಇಡೀ ಭರತಖಂಡದ ವ್ಯಾಪ್ತಿಗೆ ತನ್ನ ಪ್ರೌಢಿಮೆಯನ್ನು, ಪ್ರಭಾವವನ್ನು, ತನ್ನ ಪಾದುಕೆಯನ್ನಿಟ್ಟೇ ಗೌರವ ಸಲ್ಲಿಸುವ ಈ ಪುಣ್ಯ ಭೂಮಿಯಲ್ಲಿ ಇವತ್ತು ಈ ವಿರಾಜಮಾನವಾಗಿರ್ತಕ್ಕಂಥ ರಾಮಲೀಲಾ ಅವನ ಪುಣ್ಯ ಕಾರ್ಯಾಗಾರ ಬಹಳ ಅದ್ಭುತ, ಬಹಳ ಆಶ್ಚರ್ಯ. ಇಡೀ ಭಾರತ ದೇಶದ ಭವ್ಯತೆಯನ್ನು ಮೆರೆಯುವ ಈ ಮಹಾ ಕಾರ್ಯ ಬಹಳ ವರ್ಷಗಳಿಂದ ಆಗಬೇಕಾಗಿರೋ ಈ ಕಾರ್ಯ ಯಾವ ಪುಣ್ಯ ಪುರುಷನ ಸಂದರ್ಭ ಬಂದಾಗ ಹೇಗೆ ಶಬರಿ ಕಾದಿದ್ಲೋ ಹಾಗೆಯೇ ಈ ಸಂದರ್ಭ ಇವರಿಗಾಗಿ ಕಾದಿತ್ತೇನೋ ಅಂತನ್ನುವ ರೀತಿ ಈ ಕಾರ್ಯಕೌಶಲ್ಯ ಭಾಳ ವಿಶೇಷವಾಗಿದೆ. ಇದು ಇಲ್ಲಿ ಬಂದು ಕೂಡೋದು ಸಹ ಒಂದು ಪುಣ್ಯದ ಫಲ. ಅದು ಯಾವ ಜನ್ಮದ ಪುಣ್ಯದ ಫಲವೋ ಎಲ್ಲರೂ ಒಡಗೂಡಿ ಈ ಕಾರ್ಯಾಗಾರ ಆಗ್ತಾಯಿದೆ. ಈ ಕಾರ್ಯಾಗಾರವನ್ನು ಕಣ್ತುಂಬಿಸುವಳಿಗೆ ದೇಶಗಳಿಂದ, ನಾವು ರಾಜ್ಯದಿಂದ ರಾಷ್ಟ್ರದಿಂದ ಅನ್ನೋಕ್ಕಿಂತಲೂ ವಿವಿಧ ದೇಶಗಳಿಂದ ಬಂದಂಥ ಸಂತ ಮಹಂತರುಗಳ ಜನ ಇದ್ದಾರೆ. ಅವರೆಲ್ಲರ ಭಾವನೆ ಸದ್ಭಾವನೆಗಳ ತುಂಬಿಕೊಳ್ಳುವಂಥ ಜಾಗ ಇದಾಗಿದೆ. ಈ ಅಯೋಧ್ಯೆ ನಗರ ಹಿಂದೆ ಹೀಗಿತ್ತು ಅಂತ ನಾವು ಕತೆ ಓದೋಕ್ಕಿಂತ ಇವತ್ತು ವಾಸ್ತವ ಬದುಕಿನ ಸತ್ಯವನ್ನು ಕಂಡಾಗ ನಿಜಕ್ಕೂ ಹೃದಯ ತುಂಬಿ ಬರ್ತದೆ, ಕಣ್ತುಂಬಿ ಬರ್ತದೆ, ಮನಸ್ಸಿಗೆ ಸಂತೋಷ ಆಗ್ತದೆ. ದೇಶಗಳಲ್ಲಿ ಅವನ ಕೀರ್ತಿ ಅಜನಾಮರ. ಏಕೆಂದರೆ ರಾಮರಾಜ್ಯ ಅಂದರೆ ಜಗತ್ತಿನ ಕಲ್ಯಾಣ ಬಯಸುವ ರಾಮಪ್ರಭು ಜಗತ್ತಿನ ಜನರ ಸಂತೋಷವನ್ನು, ಸುಹೃದತೆಯನ್ನು, ಪ್ರೀತಿಯನ್ನು, ಭವ್ಯತೆಯನ್ನು ಕಟ್ಟುವ ಮಹಾ ಈ ಕಾರ್ಯಾಗಾರ 22ನೇ ತಾರೀಕು ಎಲ್ಲ ಸಂತ ಮಹೋದಯರು, ರಾಷ್ಟ್ರದ ಗಣ್ಯಮಾನ್ಯರು, ವಿದೇಶದ ಗಣ್ಯಮಾನ್ಯರು ಮೇಲೆ ಹೇಳಿ ಕೇಳಿ ಭಾರತಾಂಬೆಯ ಈ ಭವ್ಯ ಈ ಭೂಮಿಯಲ್ಲಿ ಬಹಳ ಕಾರ್ಯಕ್ರಮ ಆಗ್ತಾಯಿದೆ. ಈ ಕಾರ್ಯಕ್ರಮದ ಸಂತೋಷವನ್ನು ಕಣ್ತುಂಬಿಸ್ಕೊಳ್ಳೋಕ್ಕೆ ನಾವು ಆ ದಿನ ಗಮನಿಸಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ಪೂರ್ವಭಾವಿಯಾಗಿ ಏನೇನಾಗಿದೆ. ಒಂದು ಸಣ್ಣ ಮನೆಯ ಕಾರ್ಯಕ್ರಮ ಆಗಬೇಕು ಅಂದರೆ ತಿಂಗಳಾನುಗಟ್ಟಲೆ ಕಾರ್ಯಕ್ರಮ ನಡೀತದೆ. ನಿಜಕ್ಕೂ ಈ ರಾಷ್ಟ್ರವೇ ವಿಜೃಂಭಿಸುವ ಈ ಮಹಾ ಕಾರ್ಯ ಎಲ್ಲ ಕಡೆಯಲ್ಲೂ ಮೈದುಂಬಿದ ತನ್ನ ತಾನೇ ಕೌಶಲ್ಯ ಕಾರ್ಯಸೇವೆಗಳು ನಡೀತಾ ಇದೆ. ಜನ ಜಾಗೃತಿಯಾಗಿದ್ದಾರೆ. ಈ ಜಾಗೃತಿಯ ಮಹಾ ಸಮ್ಮೇಳನ ಇಡೀ ಭವ್ಯತೆ ಮೆರೆಯುವ ಮಹಾ ಸಂಭ್ರಮ ಆಗಿದೆ. ಈ ಸಂಭ್ರಮವನ್ನು ಏಕೆಂದರೆ ಸೂರ್ಯ ಹೇಗೆ ತನ್ನ ಪಥಚಲನವನ್ನು ಬದಲಾಯಿಸುವ ಈ ದಿನಮಾನ ಇಡೀ ಜಗತ್ತಿಗೆ ತನ್ನದೇ ಆದ ಭವ್ಯತೆಯನ್ನು ಸಾರುವ ಮಹಾದಿನ ಆಗಿದೆ. ಈ ದಿನವನ್ನು ಹೇಳಿ ಕೇಳಿ ನಿಮ್ಗಳನ್ನೆಲ್ಲ ನೋಡಿದಾಗ ಏನೋ ಕಣ್ಣಿನಲ್ಲಿ ಕಾಣುವ ಸಂತೋಷ, ಮುಖದಲ್ಲಿ ಬರುವ ಭಾವನೆ, ಜನರಲ್ಲಿ ಮೇಳೈಸ್ತಕ್ಕಂಥ ದಿನಭಾವನೆಗಳು ನೋಡಿದಾಗ ಏನೋ ತಂಪಡಕ್ಕೆ ತಾವೇ ಹೇಗೆ ಮರುಗ, ಮಲ್ಲಿಗೆ, ಜಾಜಿ ಎಲ್ಲ ಸುಗಂಧ ಭರಿತವಾದ ವಾತಾವರಣ ನಿರ್ಮಾಣ ಆಗ್ತದೋ ಅಂಥ ವಾತಾವರಣ ನಿರ್ಮಾಣ ಆಗ್ತಾಯಿದೆ. ಈ ಭಾರತ ದೇಶದ ಮೇಲೆ ಇಡೀ ಪ್ರಪಂಚವೇ ವರ್ಲ್ಡ್ ಸ್ಪಿರಿಚುವಲ್ ಸೆಂಟರ್ ಇನ್ ಇಂಡಿಯಾ ಅಂಥ ಭಾರತದ ಭವ್ಯತೆಗೆ ಸಾಂಸ್ಕೃತಿಕ ಸಂಬಂಧ ಈ ದಿನ ನಡೀತಾ ಇರೋದು ನಮ್ಗೆ ಸಂಭ್ರಮ ಅನಿಸುತ್ತೆ, ಸಂತೋಷ ಅನಿಸುತ್ತೆ. ಎಲ್ಲರ ಹಣೆ ಮೇಲೆ ಶ್ರೀರಾಮನನ್ನು ಬರ್ಕೊಂಡಿದ್ದಾರೆ. ಎಲ್ಲರ ಮನಸ್ಸಿನಲ್ಲಿ ರಾಮನನ್ನ ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಎಲ್ಲ ಹೃದಯ ದೇಗುಲವಾಗಿ ಆ ತ್ಯಾಗದ ಸಂಕೇತವಾಗಿ ಎಲ್ಲ ಕಡೆ ಈ ಕಾವ್ಯ ಲಾಂಛನ ಅಯೋಧ್ಯೆಯ ನಗರಿಯನ್ನೇ ಸಂಭ್ರಮಿಸ್ತಾ ಇದೆ. ಪ್ರತಿಯೊಬ್ಬರನ್ನು ಸ್ವಾಗತಿಸುವ ಈ ಮಹಾ ಕಾರ್ಯ ಎಷ್ಟು ಹೇಳಿದ್ರೂ ಕಡಿಮೆನೇ, ಹೇಳಕ್ಕೆ ಕಡಿಮೆ, ಆದರೆ ನೋಡೋಕ್ಕೆ ಎಷ್ಟು ಹೇಳಿ ದಿಗ್ದಿಗಂತ ಒಂದು ವ್ಯಾಪ್ತಿ ಇಲ್ಲ. ಇದು ನೋಡ್ತಾ 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 ಕಣ್ಣಂಚುಗಂಟ್ಲು ಕಾಣುತ್ತೆ, ಮನಸ್ಸು ತುಂಬ ಕಾಣುತ್ತೆ. ಅಂತ ತುಂಬಿಸುವ ಕಾರ್ಯಕ್ರಮದಲ್ಲಿ ನಮ್ಮ ಮಾಧ್ಯಮವಾಗಿ ಡಿ ಕನ್ನಡದವರು ಇರ್ಬೋದು, ಎಲ್ಲ ಮಾಧ್ಯಮಗಳು ಜನರ ಭಾವನೆಗಳ ಗಟ್ಟಿಗೊಳಿಸುವ ಮಹಾ ಕಾರ್ಯವನ್ನು ಮಾಡ್ತಾ ಇದ್ದಿರಲ್ಲ, ಅದು ನಮ್ಗೆ ತುಂಬ ಸಂತೋಷ ಅಂತೆ. ಎಲ್ಲ ಸಂತ ಮಹಂತರು ಇವತ್ತು ನೋಡೋಕ್ಕಾಗಿರೋಂಥದ್ದು 22ನೇ ತಾಲೂಕಿಗೆ ಆ ಕಾರ್ಯಕ್ರಮಕ್ಕೆ ಕರೆದಿರೋಂಥ ಸಂತರು ಕನಿಷ್ಠ 3,000 ಜನರಿದ್ದಾರೆ, 4,000 ಜನರಿದ್ದಾರೆ. ಅವ್ರಲ್ಲೂ ನಾವೊಬ್ಬರು ಅಂತ ಹೇಳ್ಕೊಳ್ಳೋಕ್ಕೆ ಸಂತೋಷ ಆಗ್ತದೆ. ಬಳ್ಳಾರಿಯ ಕಲ್ಯಾಣ ಸ್ವಾಮೀಜಿ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ತಮಗೆ ಹೇಗೆ ಅನ್ನಿಸ್ತಾ ಇದೆ? ಎಷ್ಟೋ ವರ್ಷಗಳ ಸಂಘರ್ಷದ ನಂತರ ರಾಮಲಲ್ಲನ ಪುನರಾಗಮನ ಅಯೋಧ್ಯೆಗೆ? ನಾವು ಈ ಹಿಂದೆ ಎಲ್ಲ ಅಯೋಧ್ಯೆಗೆ ಬಂದಿದ್ದೀವಿ, ಆದರೆ ಈಗ ಬರ್ತಾ ಇರೋ ಒಂದು ದೃಷ್ಟಿಕೋನ ಮತ್ತು ಅಭಿಮಾನ ಇವತ್ತು ಇಡೀ ಜಗತ್ತು ಈ ಕಡೆ ನೋಡ್ತಾ ಇದೆ. ಯಾಕೆ ಅಂತಂದರೆ 500-100 ವರ್ಷಗಳಿಂದ
ನಮ್ಮೆಲ್ಲ ಹಿಂದಿನ ತಲೆಮಾರಿನ ಹಿರಿಯರೆಲ್ಲರೂ ಕೂಡ ಈ ಕನಸನ್ನು ಕಂಡಿದ್ದರು. ಅವರು ಕಂಡಿರ್ತಕ್ಕಂಥ ಕನಸೆಲ್ಲ ಇವತ್ತು ನೆನಸಾಗ್ತಾ ಇದೆ. ನಿಜಕ್ಕೂ ಒಬ್ಬ ಮನುಷ್ಯನಿಗೆ ಕಷ್ಟ ಬಂದ ಮೇಲೇ ಸುಖದ ಒಂದು ತೃಪ್ತಿ ಸಿಗ್ತೈತಿ ಅಂತ ಹೇಳ್ತಾರೆ. ಇವತ್ತು ನಮಗೆಲ್ಲ ತೃಪ್ತಿ ಸಿಕ್ಕಿದೆ. ಇವತ್ತು ರಾಮನ ಒಂದು ಪ್ರತಿಷ್ಠಾಪನೆ ಅದ್ಧೂರಿಯಾಗಿ ನಡೀತಾ ಇದೆ. ಇಂಥ ಒಂದು ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ ಅನ್ನೋದು ತುಂಬ ಹೆಮ್ಮೆ ಮತ್ತು ಅಭಿಮಾನ. ಇಡೀ ಜಗತ್ತು ಈ ಕಡೆ ಬರ್ತಾ ಇದೆ. ಬಹುಶಃ ವಿಶ್ವದಲ್ಲಿನೇ ಒಂದು ಮಹಾಕ್ಷೇತ್ರ ಆಗೋದರಲ್ಲಿ ಯಾವ ಸಮಸ್ಯೆ ಇಲ್ಲ. ಒಂದು ರಾಮನ ಒಂದು ರಾಜ್ಯ ಆಗಲಿ ಅಂಥೇಳಿ ನಾನು ಬಯಸ್ತಾ ಇದ್ದೀನಿ. ನಮ್ಮ ದೇಶ ವಿಶ್ವಗುರು ಆಗೋದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದು ತುಂಬ ಸಂತೃಪ್ತಿ ಆಗ್ತಾ ಇದೆ ನಮಗೆ. ನಮ್ಮ ಜೊತೆಯಲ್ಲಿ ಸವಿತಾ ಪೀಠದ ಸ್ವಾಮೀಜಿಗಳು ಕೂಡ ಇದ್ದಾರೆ. ಅವ್ರನ್ನ ಕೂಡ ಮಾತನಾಡಿಸೋ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ವಿವಿಧ ಸಮುದಾಯಗಳು ಮುಂಚೆ ಎಲ್ಲ ಹಿಂದೂ ಧರ್ಮ ಅನ್ನೋದಕ್ಕಿಂತ ಜಾತಿಗಳ ವ್ಯವಸ್ಥೆಯಲ್ಲಿ ಅಳೆದು ತೂಗಿ ಮಾತನಾಡಲಾಗ್ತಾ ಇತ್ತು. ಈಗ ಹಿಂದೂಗಳೆಲ್ಲರೂ ಒಂದು ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ ರಾಮ ಮಂದಿರದ ನಿರ್ಮಾಣ ಉದ್ಘಾಟನೆಯಿಂದ. ಹೇಗೆ ಅನ್ನಿಸ್ತಿದೆ ತಮಗೆ? ಜೈ ಶ್ರೀರಾಮ್. ತುಂಬ ವಿಶೇಷವಾಗಿ 500 ವರ್ಷಗಳ ನಿರಂತರ ಹೋರಾಟದ ನಂತರ ರಾಮನ ಒಂದು ದಿವ್ಯವಾದ, ನಾವು ಹೇಳಲಿಕ್ಕೂ ಬಯಸಿಗೆ ಈ ಕಣ್ಣಿಗೆ ಎಷ್ಟು ಆನಂದವಾಗ್ತದೆ ಅಂದರೆ ಇಡೀ ಪ್ರಪಂಚವೇ ತಿರುಗಿ ನೋಡುವಂಥ ದೃಶ್ಯ 22ನೇ ತಾರೀಕು ಜರುಗಲಿದೆ. ಆದರೆ ಇಡೀ ಭಾರತ ದೇಶದ ಎಲ್ಲ ಸಂತರನ್ನು ಒಟ್ಟುಗೂಡಿಸಿ ರಾಮಲೀಲಾನ ದರ್ಶನ ಆಗಬೇಕು ಅಂಥೇಳಿ, ರಾಮನ ಪ್ರತಿಷ್ಠಾ ಕಾರ್ಯದಲ್ಲಿ ನಾವೆಲ್ಲರೂ ತೊಡಗಬೇಕು ಅಂಥೇಳಿ ಇಡೀ ರಾಜ್ಯದಿಂದ, ಇಡೀ ದೇಶದಿಂದ ಚಿಕ್ಕ ಪುಟ್ಟ ಸಮುದಾಯದ ಸ್ವಾಮೀಜಿಗಳಾಗಿರ್ಬೋದು, ಹಿಂದುಳಿದ ಸ್ವಾಮೀಜಿಗಳಾಗಿರ್ಬೋದು, ದಲಿತ ಸ್ವಾಮೀಜಿಗಳಾಗಿರ್ಬೋದು, ಯಾರಿಗೂ ತಾರತಮ್ಯವೇ ಬಯಸದೆ ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಪ್ರತಿಯೊಂದು ಕಾರ್ಯಕರ್ತರು ತುಂಬ ಕಟ್ಟುನಿಟ್ಟಿನಿಂದ ಎಲ್ಲರನ್ನು ಗುರುತಿಸಿ ರಾಮಲೀಲನ ದರ್ಶನ ಆಗಬೇಕು ಅಂಥೇಳಿ ಚಿಂತನೆಯನ್ನಿಟ್ಕೊಂಡು ಚಿಕ್ಕ ಸಮುದಾಯ ಸವಿತಾ ಸಮಾಜ ಅಂದರೆ ಇಡೀ ಭಾರತದಲ್ಲಿ ಅತೀ ಕಡಿಮೆ ಜನಸಂಖ್ಯೆ ಉಳ್ಳಂಥ ಒಂದು ಸಮುದಾಯವನ್ನು ಗುರುತಿಸಿ ಆ ಪೀಠದ ಒಬ್ಬ ಸ್ವಾಮೀಜಿಗೂ ಕೂಡ ಆಮಂತ್ರಣ ಕೊಟ್ಟು ಆ ಕಾರ್ಯಕ್ರಮದಲ್ಲಿ ಅವರೂ ಭಾಗಿಯಾಗಬೇಕು ಅಂಥೇಳಿ ಚಿಂತನೆಯನ್ನು ಮಾಡಿಕೊಂಡು ಕರೆದಿದ್ದಕ್ಕೆ ರಾಮನ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತಾ ಇದ್ದೇವೆ ಅಂತ ಹೇಳಿ ಭಾವಿಸ್ತಾ, ಇನ್ನೊಂದು ವಿಶೇಷ ಹೇಳಬೇಕು ಅಂದರೆ ಇಡೀ ಭಾರತವೇ ಒಂದು ದೊಡ್ಡ ಹಬ್ಬದ ರೀತಿಯಲ್ಲಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಯಲ್ಲಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಅದರ ಜೊತೆಗೆ ಈಗೇನು ನಾವೆಲ್ಲರೂ ಕರ್ನಾಟಕದಿಂದ ಬಹಳ ಯತಿಗಳೆಲ್ಲರೂ ಬಂದಿದ್ದಾರೆ. ಆದರೆ 22ನೇ ತಾರೀಕು ಎಂಥ ವಾತಾವರಣ ಸೃಷ್ಟಿ ಆಗ್ತದೆ ಅಂದರೆ ಇಡೀ ಜಗತ್ತು ನಮ್ಮನ್ನು ತಿರುಗಿ ನೋಡುವಂಥ ಈ ದೇಶ ವಿಶ್ವಗುರು, ಭಾರತ ವಿಶ್ವಗುರು ಆಗಲಿಕ್ಕೆ ಕೆಲವೇ ಸಮಯ ಇದೆ. ಅದಕ್ಕೆ ಭಾರತ ಸರ್ಕಾರ ಆಗಿರ್ಬೋದು, UPA ಸರ್ಕಾರ ಆಗಿರ್ಬೋದು ಅತಿ ಹೆಚ್ಚು ಶ್ರಮವಹಿಸಿ ಈಗ ಈಗ ತಾನೇ ದರ್ಶನಕ್ಕೆ ಹೋಗಿ ಬಂದಾಗ ಅರ್ಥ ಆಗ್ತಾ ಇದೆ. 3,000 ಜನ ನಿರಂತರವಾಗಿ ಮೂರು ರೀತಿ ವಿಂಗಡಣೆಯನ್ನು ಮಾಡಿಕೊಂಡು 8 ಗಂಟೆ 9,000 ಜನ ನಿರಂತರವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ರಾಮನ ಕೃಪೆ ಎಲ್ಲರಿಗೂ ಆಗಲಿ. ಕರ್ನಾಟಕದಿಂದ ನಮ್ಮನ್ನೆಲ್ಲರನ್ನು ಸಂತರನ್ನು ಕರೆಸಿ ಇಲ್ಲಿ ರಾಮನ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸನಾತನ ಹಿಂದೂ ಧರ್ಮದವರಿಗೆಲ್ಲರಿಗೂ ಜಯವಾಗಲಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ. ರಾಮಚಂದ್ರ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಅಯೋಧ್ಯಾಪತಿ ರಾಮಚಂದ್ರ ಕಿ. ಇದು ಇಲ್ಲಿಗೆ ಆಗಮಿಸ್ತಾ ಇರುವ ಪ್ರತಿಯೊಬ್ಬ ಸಂತರು, ಸ್ವಾಮೀಜಿಗಳು, ಸಾಮಾನ್ಯ ಭಕ್ತರ ಮಾತು, ಎಲ್ಲರ ಬಾಯಲ್ಲೂ ಬರ್ತಿರೋದು ಒಂದೇ ಮಾತು, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್ ಅನ್ನೋ ಘೋಷಣೆ ಮುಳುಗ್ತಾ ಇರುವ ಅಯೋಧ್ಯೆಯ ಪುಣ್ಯ ಭೂಮಿಯಲ್ಲಿ ನಡೀತಾ ಇರುವ ಪ್ರಾಣ ಪ್ರತಿಷ್ಠೆಯ ಮೆಗಾ ನಾನ್ ಸ್ಟಾಪ್ ಕವರೇಜ್ ರಿಪಬ್ಲಿಕ್ ಕನ್ನಡದಲ್ಲಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ.